ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದ ವರುಣ ರಾಜಕಾಲುವೆಯಲ್ಲಿ ಯುವಕ ಕೊಚ್ಚಿಕೊಂಡು ಹೋಗಿದ್ದು ಹೇಗೆ? ಮಳೆಗೆ ಕುಸಿದ ಗೋಡೆ, ಮಲಗಿದ್ದಲ್ಲೇ ಹೋಯ್ತ ಮಹಿಳೆಯ ಜೀವ. ಹಾನಿಯಾದ ಸ್ಥಳಕ್ಕೆ ಭೈರತಿ ಭೇಟಿ, ಅಧಿಕಾರಿಗಳಿಗೆ ಫುಲ್ ಕ್ಲಾಸ್. ವಿಕ್ರಾಂತ್ ಋಣ ಟ್ರೇಲರ್ ರಿಲೀಸ್ಗೆ ಶುರುವಾಯಿತು ಕೌಂಟ್ ಡೌನ್. ರಾತ್ರಿ ಇಡೀ ಬೆಂಗಳೂರಿನಲ್ಲಿ ಮಳೆ ಅಬ್ಬರಿಸಿದ್ದು ಹೇಗೆ? ಮಳೆಯ ಹೊಡೆತಕ್ಕೆ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ? ರಾಜಕಾಲುವೆಯಲ್ಲಿ ಕೊಚ್ಚಿ ಹೋದ ಯುವಕ ಏನಾದ? ಇದೆಲ್ಲವನ್ನ ನೋಡೋಣ ವರುಣಾಘಾತ ನ್ಯೂಸ್ ಟಾಪ್ 9ನಲ್ಲಿ. ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿ ಮಳೆ ಅಬ್ಬರಿಸಿ ಮೊಬ್ಬೆರೆದಿದೆ. ಜಯನಗರ, ಶಾಂತಿನಗರ, ಮೆಜೆಸ್ಟಿಕ್, ವಿಜಯನಗರ, ಮಲ್ಲೇಶ್ವರಂ, ಕೋರಮಂಗಲ, ಕೆಆರ್ಪುರಂ, ಕಾರ್ಪೊರೇಷನ್, ಕೆಆರ್ ಮಾರ್ಕೆಟ್ ಸೇರಿದಂತೆ ವಿವಿಧೆಡೆ ಭಾರಿ ಮಳೆಯಾಗಿದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ರಾತ್ರಿ ಇಡೀ ನೀರು ಹೊರಹಾಕಿ ಹೈರಾಣಾಗಿದ್ದಾರೆ. ಇನ್ನು ಕೆಆರ್ಪುರಂ ರಾಜಕಾಲುವೆಯಲ್ಲಿ 12 ಗಂಟೆ ಸುಮಾರಿಗೆ ಯುವಕ ಮಿಥುನ್ ಕೊಚ್ಚಿಕೊಂಡು ಹೋಗಿದ್ದಾನೆ. ರಾಜಕಾಲುವೆ ಪಕ್ಕದಲ್ಲಿ ಬೈಕ್ಗಳಿದ್ವು, ಅವುಗಳನ್ನ ಈ ಕಡೆಗೆ ತೆಗೆಯಲು ಹೋಗಿದ್ದ. ಆದ್ರೆ ನೀರಿನ ರಭಸಕ್ಕೆ ಯುವಕ ಮಿಥುನ್ ಕೊಚ್ಚಿಕೊಂಡು ಹೋಗಿದ್ದಾನೆ. ಇದನ್ನು ನೋಡಿದ ರೂಮ್ಮೇಟ್ಗಳು ಕೂಡಲೇ ರಕ್ಷಿಸಲು ತೆರಳಿದ್ದಾರೆ. ರಾಜಕಾಲುವೆ ಗೋಡೆ ಮೇಲೆ ನಿಂತು ರಕ್ಷಿಸಲು ಯತ್ನಿಸಿದ್ದಾರೆ. ಆದ್ರೆ ನೀರಿನ ಆರ್ಭಟಕ್ಕೆ ಯುವಕ ಕೊಚ್ಚಿಕೊಂಡು ಹೋಗಿದ್ದಾನೆ. ಇನ್ನು ಬೆಂಗಳೂರಿನಲ್ಲಿ ಮಳೆ ಹೊಡೆತಕ್ಕೆ ಪ್ರಮುಖ ರಸ್ತೆಗಳಲ್ಲಿ ನೀರು ಹೊಳೆಯಂತೆ ಹರಿದಿದೆ. ಮಳೆ ಆರ್ಭಟಕ್ಕೆ ರಸ್ತೆಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿದ್ದು 2-3 ಅಡಿಯಷ್ಟು ನೀರು ನಿಂತಿತು. ಅದರಲ್ಲೂ ರಾಜಕಾಲುವೆ ಉಕ್ಕಿ ಹರಿದಿದ್ದು ವಿವಿಧ ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಹಾಳಾಗಿದ್ದು ಜನರು ರಾತ್ರಿಯಿಡೀ ಜಾಗರಣೆ ಮಾಡಿದ್ದಾರೆ. ಇನ್ನು ವರುಣಾರ್ಭಟಕ್ಕೆ ಕೆಆರ್ಪುರಂನ ಕೃಷ್ಣ ಥಿಯೇಟರ್ ಕಾಂಪೌಂಡ್ ಗೋಡೆ ಕುಸಿದಿದೆ. ಕಾಂಪೌಂಡ್ ಕುಸಿದು 24 ಬೈಕ್ಗಳು ಜಖಂಗೊಂಡಿದೆ. ಇನ್ನು ಜನರು ಚಾರ್ಲಿ ಸಿನಿಮಾ ನೋಡಲು ಥಿಯೇಟರ್ಗೆ ಬಂದಿದ್ರು. ಥಿಯೇಟರ್ ಕಾಂಪೌಂಡ್ ಬಳಿ ಬೈಕ್ಗಳನ್ನ ಪಾರ್ಕ್ ಮಾಡಿದ್ರು. ಈ ವೇಳೆ ಮಳೆಯಿಂದಾಗಿ ಕಾಂಪೌಂಡ್ ಕುಸಿದು 24 ಬೈಕ್ಗಳು ಸಂಪೂರ್ಣ ಜಖಂಗೊಂಡಿದೆ. ಸ್ಥಳಕ್ಕೆ ಕೆಆರ್ಪುರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ವರುಣನ ಆರ್ಭಟಕ್ಕೆ ಬೆಂಗಳೂರು ಪೂರ್ವ ವಿಭಾಗದಲ್ಲಿ ರಸ್ತೆಗಳು ಕೆರೆಯಂತಾಗಿವೆ. ಕೆಆರ್ಪುರಂನ ರಾಮಮೂರ್ತಿ ನಗರದ ಕಲ್ಕೆರೆ ಬಳಿ ಮನೆಗಳಿಗೆ ನೀರು ನುಗ್ಗಿದೆ. ಅಡುಗೆ ಮನೆ, ಬೆಡ್ರೂಮ್ಗಳಿಗೂ ನೀರು ನುಗ್ಗಿದೆ. ನೀರು ನುಗ್ಗಿದ್ರಿಂದ ಗೃಹೋಪಯೋಗಿ ವಸ್ತುಗಳೆಲ್ಲ ಹಾಳಾಗಿದೆ. ರಾತ್ರಿ ಇಡೀ ನಿವಾಸಿಗಳು ನಿದ್ದೆ ಮಾಡದೆ ನೀರು ಮನೆಯಿಂದ ಹೊರಹಾಕಿ ಹೈರಾಣಾಗಿದ್ದಾರೆ. ಇನ್ನು ರಾಮಮೂರ್ತಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ನರಕ ಅನುಭವಿಸುತ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ಬಿಬಿಎಂಪಿ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಈ ಕಡೆಗೆ ತಿರುಗಿಯೂ ನೋಡ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು, ಬಿಬಿಎಂಪಿ ಅಧಿಕಾರಿಗಳು ಯಾರು ನಮ್ಮ ಕಷ್ಟವನ್ನ ಕೇಳ್ತಿಲ್ಲ ಅಂತ ನಿವಾಸಿಗಳು ಹಿಡಿಶಾಪ ಹಾಕಿದ್ರು. ಫೈರ್ ಸರ್ವಿಸ್ಗೂ ಫೋನ್ ಮಾಡಿ. ಅದು ಕೆಆರ್ಪುರಂ ಸಂಜಯನಗರದ ಕೆರೆಯಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಕೆರೆ ನೀರು ಬಡಾವಣೆಗೆ ನುಗ್ಗಿದ್ದು ಮನೆಗಳು ಜಲಾವೃತಗೊಂಡಿದೆ. ಜನರು ನಿದ್ದೆ ಮಾಡದೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಮಳೆಗಾಲದಲ್ಲಿ ಬಿಬಿಎಂಪಿ ಕೆರೆ ಅಭಿವೃದ್ಧಿ ಕಾಮಗಾರಿಯೇ ಮಳೆ ನೀರು ಬಡಾವಣೆಗೆ ನುಗ್ಗಲು ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮನೆಗೋಡೆ ಕುಸಿದು ಮಲಗಿದ್ದಲ್ಲೇ ಜೀವ ಬಿಟ್ಟ ಮಹಿಳೆ, 300ಕ್ಕೂ ಹೆಚ್ಚು ಮನೆಗಳು ಜಲಾವೃತ, ಗೃಹೋಪಯೋಗಿ ವಸ್ತುಗಳು ನೀರು ಪಾಲು, ನೀರಿನಲ್ಲಿ ತೇಲಿ ಹೋದವು ವಾಹನಗಳು. ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಇನ್ನು ಕೆಆರ್ಪುರಂ ಕ್ಷೇತ್ರದಲ್ಲಿ ಸಚಿವ ಭೈರತಿ ಬಸವರಾಜ್ ರೌಂಡ್ಸ್ ಹಾಕಿದ್ರು. ಹಾನಿಯಾದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮಳೆಯಿಂದ ಹಾನಿಯಾದ ಮನೆಗಳಿಗೆ 25,000 ಪರಿಹಾರ ಘೋಷಿಸಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಮಾಡ್ತೇವೆ. ಬಿಬಿಎಂಪಿ ಅಧಿಕಾರಿಗಳ ಕಾಮಗಾರಿಗೆ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕೆಆರ್ಪುರಂನ ಸಂಜಯನಗರ, ಭೀಮಯ್ಯನ ಬಡಾವಣೆ ನಿವಾಸಿಗಳು ರಾತ್ರಿಯಿಡೀ ಪರದಾಡಿದ್ದಾರೆ. 300ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಮನೆಯಲ್ಲಿನ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಫ್ರಿಡ್ಜ್, ಅಡುಗೆ ಸಿಲಿಂಡರ್ ಮಳೆ ನೀರಿನಲ್ಲಿ ತೇಲಾಡಿದೆ. ಕೆರೆ ಕಾಮಗಾರಿ ಕೈಗೊಂಡಿದ್ರಿಂದಲೇ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂತ ಬಿಬಿಎಂಪಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲಸೂರು, ಹೆಬ್ಬಾಳ, ಮಹದೇವಪುರದಲ್ಲೂ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಕಲ್ಕೆರೆಯ ತಗ್ಗು ಪ್ರದೇಶದ ಕೆಲ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಯೊಳಗೆ 2-3 ಅಡಿಯಷ್ಟು ನೀರು ಸಂಗ್ರಹವಾಗಿತ್ತು. ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿವೆ. ಇನ್ನು ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ ಮಾಡಿದ್ದು ನೀರು ಹೊರಹಾಕಿ ಸುಸ್ತಾದ್ರು.
ಇನ್ನು ಮಳೆ ಆರ್ಭಟಕ್ಕೆ ಬೈಯಪ್ಪನಹಳ್ಳಿ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ ಜಲಾವೃತಗೊಂಡಿದೆ. ಅಂಡರ್ ಪಾಸ್ ತುಂಬೆಲ್ಲ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. 2 ಅಡಿ ನೀರಿನ ಮಧ್ಯೆ ಅಂಡರ್ ಪಾಸ್ ದಾಟಲು ಕಾರು ಮುಂದಾಗಿತ್ತು. ಈ ವೇಳೆ ಸೈಲೆನ್ಸರ್ಗೆ ನೀರು ಹೊಕ್ಕು ಅರ್ಧಕ್ಕೆ ಬಂದಾಗಿ ಸವಾರರು ಪರದಾಡಿದ್ರು. ಕೆಆರ್ಪುರಂ ಮಾತ್ರವಲ್ಲದೆ ಬೆಂಗಳೂರಿನ ವಿವಿಧ ಕಡೆಯೂ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಎಂಜಿ ರಸ್ತೆ, ಶಿವಾಜಿನಗರ, ಕೋಲ್ಸ್ ಪಾರ್ಕ್, ಬ್ರಿಗೇಡ್ ರೋಡ್, ಕಮ್ಮನಹಳ್ಳಿಯಲ್ಲಿ ಮಳೆಯಿಂದಾಗಿ ಅನಾಹುತ ರಗಳೆ ಉಂಟಾಗಿದೆ. ಇದರ ಜೊತೆಗೆ ಬಾಣಸವಾಡಿ, ಹೊರಮಾವು ಭಾಗಗಳಲ್ಲಿ ಅವಾಂತರ ಸೃಷ್ಟಿಯಾಗಿದ್ದು ನಿವಾಸಿಗಳು ರಾತ್ರಿಯಿಡೀ ಪರದಾಡಿದ್ರು. ಇನ್ನು ಭಾರಿ ಮಳೆಯಿಂದಾಗಿ ವಿವಿಧೆಡೆ ವಾಹನಗಳು ನೀರಿನಲ್ಲಿ ತೇಲಿವೆ. ಕೆಆರ್ಪುರಂ ಸೇರಿದಂತೆ ವಿವಿಧೆಡೆ ಮನೆ ಮುಂದೆ ನಿಲ್ಲಿಸಿದ ಬೈಕ್, ಕಾರುಗಳು ನೀರಿನಲ್ಲಿ ಮುಳುಗಿದೆ. ಇನ್ನು ಕೆಲವೆಡೆ ಬೈಕ್ಗಳು ನೀರಿನಲ್ಲಿ ತೇಲಿಕೊಂಡು ಹೋಗಿವೆ. ಕೊಚ್ಚಿ ಹೋಗ್ತಿದ್ದ ವಾಹನಗಳನ್ನ ಉಳಿಸಿಕೊಳ್ಳಲು ನಿವಾಸಿಗಳು ಪರದಾಡಿದ್ರು. ಇನ್ನು ಬೆಂಗಳೂರಿನ ಗಾಯತ್ರಿ ನಗರದಲ್ಲೂ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ರಣಮಳೆ ಆರ್ಭಟಕ್ಕೆ ರಸ್ತೆಗಳಲ್ಲಿ ನೀರು ಹೊಳೆಯಂತೆ ಹರಿದಿದೆ. 2-3 ಅಡಿಯಷ್ಟು ನೀರು ರಭಸದಿಂದ ಹರಿತಾ ಇದ್ದಿದ್ರಿಂದ ವಾಹನಗಳು ಸಂಚರಿಸಲಾಗದೆ ಸವಾರರು ಪರದಾಡಿದ್ರು. ಮತ್ತೊಂದು ಕಡೆ ಬೆಂಗಳೂರಿನ HAL ಬಳಿ ಕಾಂಪೌಂಡ್ ಕುಸಿದಿದೆ. ವಿನಾಯಕ ನಗರ ಬಳಿ ಕಾಂಪೌಂಡ್ ಕುಸಿದು 1 ಕಾರು ಜಖಂಗೊಂಡಿದೆ. ಅಲ್ಲದೆ ವಿನಾಯಕ್ ನಗರದ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಭಾರಿ ಅವಾಂತರ ಸೃಷ್ಟಿಯಾಗಿದೆ. ರಾತ್ರಿ ಇಡೀ ಮಳೆ ನೀರು ಹೊರಹಾಕಿ ನಿವಾಸಿಗಳು ಕಂಗಾಲಾದ್ರು. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ ಸಚಿವ ಭೈರತಿ ಬಸವರಾಜ್ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದು ಹೇಗೆ? ಮಲೆನಾಡಿನಲ್ಲೂ ಮಳೆಯ ಆರ್ಭಟ ಹೇಗಿದೆ? ಮೈಸೂರಿನಲ್ಲಿ ಈಜಲು ತೆರಳಿದ್ದ ಯುವಕರು ನೀರು ಪಾಲಾಗಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಇದೇ ವೇಳೆ ಮಾತನಾಡಿದ ಭೈರತಿ ಬಸವರಾಜ್, ಯುವಕನ ಕುಟುಂಬಕ್ಕೂ ಪರಿಹಾರ ಕೊಡ್ತೇವೆ ಅಂತ ಭರವಸೆ ನೀಡಿದ್ರು. ಇಷ್ಟೊಂದು ಅವಾಂತರ ಆಗಿದ್ದಕ್ಕೆ ನಾನು ಜನರಲ್ಲಿ ಕ್ಷಮೆ ಕೇಳ್ತೇನೆ. ಇವತ್ತು ಸಂಜೆಯವರೆಗೂ ನಾನು ಇಲ್ಲೇ ಇರ್ತೇನೆ. ಯುವಕನ ಬಾಡಿ ಹುಡುಕುವ ಕೆಲಸ ಮಾಡ್ತಿದ್ದೇವೆ. ಸರಿಯಾದ ಸಮಯಕ್ಕೆ ಕಾಮಗಾರಿ ಮುಗಿಸಿ ಅಂತ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಪ್ರತಿ ವಾರ್ಡ್ನಲ್ಲೂ 2 ನೇಮಕ ಮಾಡಿದ್ದೇವೆ. ತಕ್ಷಣ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲು ಹೇಳಿದ್ದೇನೆ. ಅನಿರೀಕ್ಷಿತ ಮಳೆಯಿಂದಾಗಿ ಸಾಕಷ್ಟು ನೋವಾಗಿದೆ ಅಂತ ತಿಳಿಸಿದ್ರು. ಇನ್ನು ಪರಿಶೀಲನೆಯ ವೇಳೆ ಸಚಿವ ಭೈರತಿ ಬಸವರಾಜ್ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು. ಸ್ಥಳದಲ್ಲೇ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಬೇಗ ಕೆಲಸ ಮುಗಿಸಿ ಅಂದಿದ್ದೆ, ಆದರೆ ನಿರೀಕ್ಷಿತ ಸಮಯಕ್ಕೆ ಯಾಕೆ ಕೆಲಸ ಮುಗಿಸಿಲ್ಲ ಅಂತ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಅಧಿಕಾರಿಗಳು ಸಮಜಾಯಿಷಿ ಕೊಡೋಕೆ ಬಂದ್ರು, ಕ್ಯಾರಿ ಎನ್ನದೆ ತರಾಟೆಗೆ ತೆಗೆದುಕೊಂಡ್ರು. ರಾಹುಲ್ ಗಾಂಧಿಯನ್ನ ಇಡಿ ವಿಚಾರಣೆ ನಡೆಸ್ತಾ ಇರುವುದನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಡಿಸಿ ಕಚೇರಿಯವರೆಗೂ ಕೈ ನಾಯಕರು ಪಾದಯಾತ್ರೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರುಗಳಾದ ಚೆಲುವರಾಯಸ್ವಾಮಿ, ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ ಮತ್ತು ನರೇಂದ್ರ ಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಕೈಗೊಳ್ಳಲಿರುವ ರಾಜ್ಯ ಪ್ರವಾಸ ಕೋವಿಡ್ ಪರೀಕ್ಷೆಯ ಗೊಂದಲ ತಂದಿಟ್ಟಿದೆ. ಯಾಕಂದರೆ ಪ್ರಧಾನಿ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಕೋವಿಡ್ ಕಡ್ಡಾಯ ಅಂತ ರೂಲ್ಸ್ ಜಾರಿ ಮಾಡಲಾಗಿದೆ. ಆದರೆ ಮೈಸೂರಿನ ಕಾರ್ಯಕ್ರಮಕ್ಕೆ 2 ಡೋಸ್ ಲಸಿಕೆ ಸರ್ಟಿಫಿಕೇಟ್ ಸಾಕು ಅಂತ ರೂಲ್ಸ್ ಹೊರಡಿಸಲಾಗಿದೆ. ಇದರಿಂದಾಗಿ ಗೊಂದಲ ಸೃಷ್ಟಿಯಾಗಿದೆ. ಕಾರ್ಯಕ್ರಮಕ್ಕೆ ಬರುವ ಅಧಿಕಾರಿಗಳು, ಸಿಎಂ, ಸಚಿವರು, ಶಾಸಕರು ಟೆಸ್ಟ್ ಮಾಡಿಸಿಕೊಳ್ಬೇಕಾ, 2 ಡೋಸ್ ಹಾಕಿಸಿಕೊಂಡಿದ್ರೆ ಸಾಕಾ ಅನ್ನೋ ಗೊಂದಲ ಶುರುವಾಗಿದೆ. ಚಿಕ್ಕಮಗಳೂರು ನಗರ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಮೂಡಿಗೆರೆ, ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್, ಬಣಕಲ್, ಬಾಳೂರು, ಮಧುಗುಂಡಿ, ನಿಡುವಾಳೆ ಸುತ್ತಮುತ್ತ 3 ದಿನಗಳಿಂದ ಮಳೆ ಸುರಿಯುತ್ತಿದೆ. ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ಹಾಗೂ ಕಳಸಾ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. 10 ಹಳ್ಳಿಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದ್ದು ಜನ ಕತ್ತಲಲ್ಲಿ ಬದುಕುವಂತಾಗಿದೆ. ಪಠ್ಯ ಪರಿಷ್ಕರಣೆ ಸಮಿತಿ ಅಧ್ಯಕ್ಷರಾಗಿದ್ದ ರೋಹಿತ್ ಚಕ್ರತೀರ್ಥ ಗಡಿಪಾರಿಗೆ ಆಗ್ರಹ ಮಾಡಿದ್ದು ಯಾರು? ಯಾದಗಿರಿ ರೈಲು ನಿಲ್ದಾಣದಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಿರುವುದು ಯಾಕೆ? ಕೊಪ್ಪಳದಲ್ಲಿ ಕುದುರೆಗಳ ಕಾಟಕ್ಕೆ ರೈತರು ಹೈರಾಣ ಆಗಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ.
ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿದ್ದ ರೋಹಿತ್ ಚಕ್ರತೀರ್ಥ ಅವರನ್ನ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಯಾದಗಿರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಸುಭಾಷ್ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರೋಹಿತ್ ಚಕ್ರತೀರ್ಥ, ಅಂಬೇಡ್ಕರ್, ಬಸವಣ್ಣ ಮತ್ತು ಕುವೆಂಪು ಸೇರಿದಂತೆ ಹಲವು ಮಹನೀಯರಿಗೆ ಅಪಮಾನ ಮಾಡುವ ಕೆಲಸ ಮಾಡಿದ್ದಾರೆ. ನಾಡಿನ ಜನರ ಭಾವನೆಗೆ ಧಕ್ಕೆ ಉಂಟು ಮಾಡಿದಂತಾಗಿದೆ. ಹೀಗಾಗಿ ಅವರನ್ನ ಬಂಧಿಸಿ ಶಿಕ್ಷಿಸಬೇಕು ಅಂತ ಒತ್ತಾಯಿಸಿದ್ರು. ಕೇಂದ್ರ ಸರ್ಕಾರ ಅಗ್ನಿಪಥ್ ಯೋಜನೆ ಜಾರಿ ಮಾಡಿದ್ದಕ್ಕಾಗಿ ಉತ್ತರ ಭಾರತದ ಕೆಲವೆಡೆ ಹಿಂಸಾಚಾರ ನಡೆಯುತ್ತಿದೆ. ಅದರಲ್ಲೂ ರೈಲುಗಳಿಗೆ ಯುವಕರು ಬೆಂಕಿ ಇಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇದೇ ಕಾರಣಕ್ಕೆ ಯಾದಗಿರಿ ರೈಲ್ವೆ ನಿಲ್ದಾಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಇನ್ನು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರೊಂದಿಗೆ ಸಮಾಲೋಚನೆ ನಡೆಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಕುದುರೆಗಳ ಉಪಟಳ ಹೆಚ್ಚಾದ ಹಿನ್ನೆಲೆಯಲ್ಲಿ 10ಕ್ಕೂ ಹೆಚ್ಚು ಕುದುರೆಗಳನ್ನು ಕೂಡಿ ಹಾಕಿ ಸ್ಥಳಾಂತರ ಮಾಡಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮುದೇನೂರ ಗ್ರಾಮದಲ್ಲಿ ಕುದುರೆಗಳ ಕಾಟಕ್ಕೆ ರೈತರು ಹೈರಾಣಾಗಿ ಹೋಗಿದ್ರು. ಜಮೀನಿನಲ್ಲಿ ಬೆಳೆ ನಾಶ ಮಾಡುತ್ತಿರುವುದರಿಂದ ಸಿಟ್ಟಿಗೆದ್ದ ರೈತರು ಮುದೇನೂರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ 10ಕ್ಕೂ ಹೆಚ್ಚು ಕುರಿಗಳನ್ನು ಕೂಡಿ ಹಾಕಿ ವಾಹನಗಳಲ್ಲಿ ಬೇರೆಡೆ ಸ್ಥಳಾಂತರ ಮಾಡಿದ್ರು. ರೈತನ ಜೊತೆ ಅಸಭ್ಯವಾಗಿ ಮಾತನಾಡಿದ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ರೈತನ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. ಬೀದರ್ ಜಿಲ್ಲೆಯಲ್ಲಿ ರಸಗೊಬ್ಬರ ಸಮಸ್ಯೆ ಇದೆ, ರೈತರಿಗೆ ಗೊಬ್ಬರ ಸಿಗುತ್ತಿಲ್ಲ. ಆದರೆ ಕೇಂದ್ರ ಸಚಿವರು ಮಾತ್ರ ಗೊಬ್ಬರವಿದೆ ಅಂತ ರೈತರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡುತ್ತಿದ್ದಾರೆ ಅಂತ ಕೇಂದ್ರ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ರಾಹುಲ್ ಗಾಂಧಿಗೆ ಇಡಿ ವಿಚಾರಣೆ ನಡೆಸ್ತಾ ಇರುವುದನ್ನು ವಿರೋಧಿಸಿ ರಾಯಚೂರು ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರತಿಭಟನೆ ನಡೆಸಿತು. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಪೊಲೀಸರ ವಿರುದ್ಧ ಘೋಷಣೆ ಕೂಗಿದ್ರು. ಪ್ರತಿಭಟನೆಯಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಮಾಜಿ ಶಾಸಕರಾದ ಹಂಪಯ್ಯ ನಾಯಕ್, ಹಂಪನಗೌಡ ಬಾದರ್ಲಿ, ಪಕ್ಷದ ಮುಖಂಡರು ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ರು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಸಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರಹಳ್ಳಿ ತಾಂಡಾದ ಸರ್ಕಾರಿ ಜಮೀನಿನಲ್ಲಿದ್ದ 25 ಮನೆಗಳನ್ನು ತೆರವು ಮಾಡಲಾಗಿದೆ. ಕಂಪ್ಲಿ ತಹಶೀಲ್ದಾರ್ ಗೌಸಿಯಾ ಬೇಗಂ, ಕಂಪ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುರೇಳ್ ತಳವಾರ್ ನೇತೃತ್ವದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಮನೆ ಗುಡಿಸಲುಗಳನ್ನು ತೆರವುಗೊಳಿಸಲಾಯಿತು. ಆರಹಳ್ಳಿ ಜಮೀನನ್ನ ಹಲವರು ಒತ್ತುವರಿ ಮಾಡಿಕೊಂಡು ಶೆಡ್ ಮತ್ತು ಮನೆಗಳನ್ನು ನಿರ್ಮಿಸಿಕೊಂಡಿದ್ರು. ಹಲವು ಬಾರಿ ಎಚ್ಚರಿಸಿದ್ರೂ ತೆರವು ಮಾಡಿರಲಿಲ್ಲ. ಹೀಗಾಗಿ ಜೆಸಿಬಿ ಮೂಲಕ ಅಧಿಕಾರಿಗಳು ತೆರವುಗೊಳಿಸಿದ್ರು. ಮಹೀಂದ್ರ ಪಿಕಪ್ ವಾಹನದಲ್ಲಿ ಕುರಿಗಳಂತೆ ಪ್ರಯಾಣಿಕರನ್ನ ತುಂಬಿಸಿಕೊಂಡು ಹೋಗ್ತಾ ಇದ್ದ ಚಾಲಕರಿಗೆ ಯಾದಗಿರಿ ಎಸ್ಪಿ ಚಳಿ ಬಿಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಿಂದ ಗೊಂದೇನೂರ್ ಗ್ರಾಮಕ್ಕೆ ಸೀಟಿಂಗ್ ಕೆಪಾಸಿಟಿಗಿಂತ ಹೆಚ್ಚು ಜನರನ್ನ ತುಂಬಿಸಿಕೊಂಡು ಹೋಗಲಾಗ್ತಾ ಇತ್ತು. ಇದೇ ಮಾರ್ಗವಾಗಿ ಎಸ್ಪಿ ಹೋಗುತ್ತಿದ್ದಾಗ ವಾಹನವನ್ನ ಹಿಂಬಾಲಿಸಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಚಾಲಕರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ವಾಹನದ ಮೇಲೆ ಕೇಸ್ ದಾಖಲಿಸುವಂತೆ ವಡಗೇರ ಪೊಲೀಸ್ ಠಾಣೆ ಪಿಎಸ್ಐಗೆ ಸೂಚನೆ ನೀಡಿದ್ರು. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಗೋಟೂರು ಗ್ರಾಮದಲ್ಲಿ ಕೆಕೆಆರ್ಡಿ ಅನುದಾನದ ಅಡಿ ನಿರ್ಮಾಣವಾದ ನೂತನ ಶಾಲಾ ಕೊಠಡಿಗಳನ್ನು ಸಚಿವ ಬಿ ಶ್ರೀರಾಮುಲು, ಶಾಸಕ ನಾಗೇಂದ್ರ ಉದ್ಘಾಟನೆ ಮಾಡಿದ್ರು. ಹಲವು ವರ್ಷಗಳಿಂದ ಶಿಥಿಲಗೊಂಡಿದ್ದ ಕಟ್ಟಡಗಳನ್ನು ಕೆಡವಿ ನೂತನ ಕೊಠಡಿಗಳನ್ನು ನಿರ್ಮಿಸಲಾಗಿದ್ದು ಮಕ್ಕಳ ಕಲಿಕೆಗೆ ನೀಡಲಾಗಿದೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಸಚಿವ ಶ್ರೀರಾಮುಲು ಮತ್ತು ಶಾಸಕ ನಾಗೇಂದ್ರ ಒಂದೇ ವೇದಿಕೆಯಲ್ಲಿ ಭಾಗಿಯಾಗಿ ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ರು. ಟ್ರಾಫಿಕ್ ಸಿಗ್ನಲ್ನಲ್ಲಿ ರಸ್ತೆ ಕ್ಲೀನ್ ಮಾಡಿದ ಕಾನ್ಸ್ಟೇಬಲ್, ಭಾವಿ ಪತ್ನಿ ಎದುರು ಪತಿಯ ಎಡವಟ್ಟು ಸ್ಟಂಟ್, ಚರಂಡಿಯಲ್ಲೇ ಮಹಿಳೆಯರ ಜಡೆ ಜಗಳ ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಚಿತ್ರ ವಿಚಿತ್ರ ನ್ಯೂಸ್ ಟಾಪ್ 9ನಲ್ಲಿ. ಪೊಲೀಸರು ಅಂದ್ರೆ ಕೇವಲ ರಕ್ಷಕರಲ್ಲ, ಸಮಾಜ ಸೇವಕರು ಅನ್ನೋದು ಸಾಬೀತಾಗ್ತಾನೆ ಇದೆ. ಇದಕ್ಕೆ ನಿದರ್ಶನ ಎಂಬುವಂತೆ ಇನ್ನೊಬ್ಬ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಸಿಗ್ನಲ್ ಬಿದ್ದಾಗ ರಸ್ತೆ ಮೇಲೆ ಬಿದ್ದಿದ್ದ ಕಲ್ಲಿನ ಚೂರುಗಳನ್ನ ಪೊರಕೆಯಲ್ಲಿ ಕ್ಲೀನ್ ಮಾಡಿದ್ದಾರೆ. ಈ ದೃಶ್ಯವನ್ನ ಐಎಎಸ್ ಅಧಿಕಾರಿಯೊಬ್ಬರು ಶೇರ್ ಮಾಡಿಕೊಂಡಿದ್ದು ಟ್ರಾಫಿಕ್ ಪೊಲೀಸ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂತಹ ಬ್ಯುಸಿ ಇರುವ ರಸ್ತೆಯಲ್ಲಿ ಮಾನವೀಯ ಕಾರ್ಯ ಮಾಡಿದ್ದ ವ್ಯಕ್ತಿಯನ್ನ ಮೆಚ್ಚಲೇಬೇಕು ಅಂತ ಹೊಗಳಿದ್ದಾರೆ. ಪ್ರಕೃತಿಯಲ್ಲಿ ನಡೆಯೋ ವಿಸ್ಮಯಗಳನ್ನು ವರ್ಣಿಸೋಕೆ ಅಸಾಧ್ಯ.
ಹ್ಯಾಮಿಲ್ಟನ್ನಲ್ಲಿ ಒಂದು ಅದ್ಭುತ ದೃಶ್ಯ ನೋಡುಗರಿಗೆ ಮನಸೂರೆಗೊಳಿಸುವಂತೆ ಮಾಡಿದೆ. ಇದೇನು ಸುನಾಮಿನ ಅಥವಾ ಮೋಡನ ಅನ್ನೋ ಕುತೂಹಲ ಮೂಡಿಸುವಂತಿದೆ. ರಸ್ತೆ ಬದಿಯಲ್ಲಿದ್ದ ಮನೆಗಳ ಮೇಲೆ ಮೋಡದಲ್ಲಿನ ಮೇಘಗಳು ಚಲಿಸ್ತಾ ಇರುವ ದೃಶ್ಯ ಒಂದು ರೀತಿ ಸುನಾಮಿ ಎದ್ದಂತೆ ಕಾಣುತ್ತಿದೆ. ಈ ದೃಶ್ಯವನ್ನ ಅಲ್ಲಿದ್ದವರು ಮೊಬೈಲ್ನಲ್ಲಿ ಸೆರೆ ಹಿಡಿದು ವೈರಲ್ ಮಾಡಿದ್ದಾರೆ. ಆಫ್ರಿಕಾ ವಿರುದ್ಧ ಗೆದ್ದು ಸರಣಿ ಸಮಬಲ ಮಾಡಿಕೊಂಡ ಟೀಂ ಇಂಡಿಯಾ ಅರ್ಧಶತಕ ಸಿಡಿಸಿ ದಿನೇಶ್ ಕಾರ್ತಿಕ್ ಆರ್ಭಟ. ವಿಕ್ರಾಂತ್ ಅರುಣ ಟ್ರೇಲರ್ ರಿಲೀಸ್ಗೆ ಕೊನೆಗೂ ಮುಹೂರ್ತ ಫಿಕ್ಸ್. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ದಕ್ಷಿಣ ಆಫ್ರಿಕಾ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಭಾರತದ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಸ್ಫೋಟಕ ಅರ್ಧಶತಕ ಬಾರಿಸಿದ್ರು. ಕೇವಲ 27 ಬಾಲ್ಗಳಲ್ಲಿ ಕಾರ್ತಿಕ್ 55 ರನ್ ಸಿಡಿಸಿದ್ರು. ಇದು ದಿನೇಶ್ ಕಾರ್ತಿಕ್ ಅಂತಾರಾಷ್ಟ್ರೀಯ ಟಿ20ಯಲ್ಲಿ ಬಾರಿಸಿದ ಮೊದಲ ಅರ್ಧಶತಕ ಮತ್ತು ಅತ್ಯಧಿಕ ರನ್ ಆಗಿದೆ. 30ನೇ ಟಿ20 ಇನ್ನಿಂಗ್ಸ್ನಲ್ಲಿ ಕಾರ್ತಿಕ್ ಚೊಚ್ಚಲ ಟಿ20 ಅರ್ಧಶತಕ ಪೂರೈಸಿದ್ದಾರೆ. ರಾಜ್ಕೋಟ್ನಲ್ಲಿ ನಡೆದಿದ್ದ ದಕ್ಷಿಣ ಆಫ್ರಿಕಾ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಭಾರತದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ 31 ಬಾಲ್ಗಳಲ್ಲಿ 46 ರನ್ ಬಾರಿಸಿದ್ರು. ಇದು ಅಂತಾರಾಷ್ಟ್ರೀಯ ಟಿ20ಯಲ್ಲಿ ಹಾರ್ದಿಕ್ ಬಾರಿಸಿದ ವೈಯಕ್ತಿಕ ಅತ್ಯಧಿಕ ರನ್. ಇದಕ್ಕೂ ಮುನ್ನ ಪಾಂಡ್ಯ 2020ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಬಾರಿಸಿದ 42 ರನ್ ಹಿಂದಿನ ಅತ್ಯಧಿಕ ರನ್ ಆಗಿತ್ತು. ದಕ್ಷಿಣ ಆಫ್ರಿಕಾ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ 82 ರನ್ಗಳ ಭರ್ಜರಿ ಜಯಗಳಿಸಿತು. ಇದು ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ರನ್ಗಳ ಆಧಾರದಲ್ಲಿ ಭಾರತ ದಾಖಲಿಸಿದ ಅತಿದೊಡ್ಡ ಗೆಲುವಾಗಿದೆ. ಇದಕ್ಕೂ ಮುನ್ನ ದಕ್ಷಿಣ ಆಫ್ರಿಕಾ ವಿರುದ್ಧವೇ ಭಾರತ ಕಳೆದ ಪಂದ್ಯದಲ್ಲಿ 48 ರನ್ಗಳ ಜಯಬೇರಿ ಬಾರಿಸಿತ್ತು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 5 ಪಂದ್ಯಗಳ ಟಿ20 ಸರಣಿ ಈಗ 2-2ರಿಂದ ಸಮಬಲಗೊಂಡಿದೆ ನಿಜ. ಆದರೆ ಮುಗಿದಿರುವ 4 ಪಂದ್ಯಗಳಲ್ಲೂ ಭಾರತದ ನಾಯಕ ರಿಷಬ್ ಪಂತ್ ಟಾಸ್ ಗೆದ್ದಿಲ್ಲ. ಆಡಿದ 4 ಪಂದ್ಯಗಳಲ್ಲೂ ಎದುರಾಳಿ ತಂಡದ ನಾಯಕ ತೆಂಬಾ ಬೌವಾ ಟಾಸ್ ಗೆದ್ದಿದ್ರು.